ಎವ್ರಿವಾನ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀರಲ್ಲ. ಬಿಡಿ, ನಮ್ಮ ವಿಜಯ ಕರ್ನಾಟಕ ವಿಶೇಷ ಪಾಡ್ಕಾಸ್ಟ್ ನೋಡ್ತಿರ್ಬೇಕಾದ್ರೆ ಇನ್ನೂ ಸಖತ್ತಾಗಿರ್ತೀರಾ. ಯಾಕೆಂದ್ರೆ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ನೀವು ಕೇಳ್ಬೋದು, ಅಯ್ಯೋ ಮೀನಾ, ನನ್ನ ನೋವು ಸರಿ ಇಲ್ಲ, ನನಗೆ ಹೇರ್ ಫಾಲ್ ಆಗ್ತಾ ಇದೆ, ನಾನು ತುಂಬಾ ದಪ್ಪ ಇದ್ದೀನಿ, ನನ್ನ ಆತ್ಮವಿಶ್ವಾಸ ಕುಗ್ತಾ ಇದೆ. ಈ ಥರ ಎಲ್ಲ ನೀವು ಬೇಜಾರು ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ ಇನ್ನು ಮುಂದೆ. ಯಾಕೆಂದ್ರೆ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ವಿಶೇಷ ಡಾಕ್ಟರ್ ಒಬ್ರಿದ್ದಾರೆ. ಸಚ್ ಅನ್ ಇನ್ಸ್ಪೈರಿಂಗ್ ಪರ್ಸನ್. ನಿಜಕ್ಕೂ ಖುಷಿ ಆಗುತ್ತೆ ಅವ್ರ ಬಗ್ಗೆ ಕೇಳೋದಕ್ಕೆ. ಈಸ್ ಅ ಸೀನಿಯರ್ ಮೋಸ್ಟ್ ಪ್ಲಾಸ್ಟಿಕ್ ಸರ್ಜನ್. ಮೈಕ್ರೋ ಸರ್ಜರಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ವಿಶೇಷವಾದ ಛಾಪನ್ನ ಮೂಡಿಸಿದ್ದಾರೆ. ಹಲವಾರು ಅವಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ನಮ್ಮ ಡಾಕ್ಟರ್ ಮಾಡದಿರೋ ಸಾಧನೆ ಇಲ್ಲ ಅಂತ ಹೇಳ್ಬೋದು. ವೈದ್ಯಕೀಯ ಕ್ಷೇತ್ರ ಜೊತೆಗೆ ಈಸ್ ಅ ಸ್ಪೋರ್ಟ್ ಪರ್ಸನ್ ಟು, ಐರನ್ ಮ್ಯಾನ್ ಅಂತಾನೆ ಕರೀತಾರೆ ಇವ್ರನ್ನ. ಸೊ ನನಗಂತೂ ಕುತೂಹಲ ತಡೆಯೋಕ್ಕಾಗ್ತಿಲ್ಲ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಒಂದು ಆತ್ಮವಿಶ್ವಾಸ ಹೆಚ್ಚಿಸೋದೇಗೆ, ಈ ಪ್ಲಾಸ್ಟಿಕ್ ಸರ್ಜರಿ, ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅವ್ರ ಮೂಲಕ ತಿಳಿಸ್ಕೊಳ್ಳೋಣ. ಹಾಯ್ ಡಾಕ್ಟರ್, ಹೇಗಿದ್ದೀರಾ? ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡಿ. ಆ್ಯಂಡ್ ಲುಕ್ ಅಟ್ ಯು, ಎಷ್ಟು ಎನರ್ಜೆಟಿಕ್ ಆಗಿದ್ದೀರಾ ನೀವು, ಎಲ್ಲನೂ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ. ಖುಷಿ ಆಗುತ್ತೆ ಡಾಕ್ಟರ್. ಈಗ ತುಂಬ ಜನ ಯೂತ್ಸ್ಗಳು ಅವ್ರ ಲೈಫಲ್ಲಿ ಚೆನ್ನಾಗಿ ಕಾಣಿಸ್ಬೇಕು, ಅಪಿಯನ್ಸ್ ಚೆನ್ನಾಗಾಗಬೇಕು ಅಂತ ಹೇಳಿಬಿಟ್ಟು ಕೆಲವೊಂದು ಸರ್ಜರಿಗಳನ್ನ ಮೊರೆ ಹೋಗ್ತಾರೆ. ಕಾಸ್ಮೆಟಿಕ್ ಸರ್ಜರಿ ಆಗಿರ್ಬೋದು, ಅಥವಾ ಕೂದಲಿಲ್ಲ ಅಂತ ಹೇಳಿದ್ರೆ ಅಯ್ಯೋ ನನ್ನೆಲ್ಲ ಓಲ್ಡ್ ಏಜ್ ಅಂತ ಅನ್ಕೊಳ್ತಾರೆ, ಹಾಗೆ ಅನ್ಕೊಳ್ತಾರೆ ಅಂತ ಹೇಳ್ತಾರೆ. ಈಗ ಟ್ರೆಂಡಲ್ಲಿ ಇರೋದು ಎಲ್ಲರೂ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡ್ಬಿಡೋಣ ಅಂತ ಹೇಳಿ. ಇದ್ರ ಬಗ್ಗೆ ಏನು ಹೇಳ್ತೀರಾ, ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ? ಫಸ್ಟ್ ಏನಂದರೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಬಂದು ನಮ್ಮ ಹೇರನ್ನು ನಾವು ರೀಅರೇಂಜ್ ಮಾಡ್ತೀವಿ. ಹೊಸ ಹೇರನ್ನು ನಾವು ಗ್ರೋ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ 100 ಹೇರ್ ಇದ್ದರೆ ಅದನ್ನು ರೀಅರೇಂಜ್ ಮಾಡ್ಬೋದು. ಅಂದರೆ ಮೇಲಲ್ಲಿ ಕೂದಲು ಬಿದ್ದೋಗಿದರೆ ಅದನ್ನು ಹಿಂದೆಯಿಂದ ತೆಗೆದು ಮೇಲ್ ಹಾಕ್ಬೋದು. ಕೆಲವರಿಗೆ ಅದು ಸಾಕಾಗಲಿಲ್ಲ ಅಂದರೆ ಬಾಡಿ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಬಿಯರ್ಡ್ ಅಥವಾ ಬಾಡಿ ಹೇರ್ ಮಾಡ್ಬೋದು. ಆದರೆ ಮೆಜಾರಿಟಿ, ಆಲ್ಮೋಸ್ಟ್ ಅಬೌಟ್ 95 to 99% ಅವರಿಗೆ ಸ್ಕ್ಯಾಲ್ಪ್ ಹೇರನ್ನು ಸ್ಕ್ಯಾಲ್ಪಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅವರು ಅವ್ರ ಏಜ್ ತಕ್ಕಂತ ಕಾಣಿಸ್ತಾರೆ ಅವರು. ಓಕೆ, ಕ್ಲಿನಿಕ್ ಬೆಲೆ ನೀವು ಕೇಳೇ ಇರ್ತೀರಾ, ಎಲ್ಲ ಕಡೆ ಹೆಸರು ಮಾಡಿದೆ. ನಮ್ಮ ಡಾಕ್ಟರ್ ಇರಬೇಕಾದ್ರೆ, ಶ್ರೀಕಾಂತ್ ಅವ್ರು ಇರಬೇಕಾದ್ರೆ ಎಲ್ಲರೂ ಅದನ್ನೇ ಪ್ರಿಫರ್ ಮಾಡ್ತಾರೆ. ಯಾಕೆಂದರೆ ಬೆಸ್ಟ್ ಟ್ರೀಟ್ಮೆಂಟ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಹಾಗೆ ನಮ್ಮ ಡಾಕ್ಟರ್ ಮಣಿಪಾಲ್ ಹಾಸ್ಪಿಟಲ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಡಾಕ್ಟರ್, ಈಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ, ಈಗ ಸರ್ಜರಿ ಆದ ನಂತರ ಮತ್ತೆ ಹೇರ್ ಫಾಲ್ ಆಗುತ್ತಾ, ಅಥವಾ ಮತ್ತೆ ಕೂದಲು ಉದುರು, ಈ ಥರ ಕ್ವಶನ್ಸ್ಗಳಿರುತ್ತೆ, ಇದಕ್ಕೆ ಏನು ಹೇಳ್ತೀರಾ? ಎಸ್, ಹೇರ್ ಫಾಲ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಕೇರ್ ತೊಗೋಬೇಕು ನೀವು. ಅಂದರೆ ನೀವು ಯಾವ ಏಜಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಬಿಟ್ವೀನ್ 28 to 30 ಅದ್ರ ಕೆಳಗಡೆ ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಸೋಕ್ಕೆ ನಾನು ಅಡ್ವೈಸ್ ಮಾಡೋದಿಲ್ಲ. ಆ ಏಜಲ್ಲಿ ಇದ್ದರೆ ಸ್ವಲ್ಪ ಕೇರ್ ತೊಗೋಬೇಕಾಗತ್ತೆ. ಕೆಲವರು 50+ ಇರ್ತಾರೆ, ಅಂದರೆ ಅವರಿಗೆ ಆಲ್ಮೋಸ್ಟ್ ಅವ್ರದ್ದು ಹೇರ್ ಟ್ರಾನ್ಸ್ಪ್ಲಾಂಟ್, ಅವರು ಬಾಲ್ಡಿಂಗ್ ಪ್ಯಾಟರ್ನ್ ಫುಲ್ಲಿ ಸೆಟ್ಲ್ ಆಗಿರುತ್ತೆ. ಅಂಥವರಿಗೆ ಜಾಸ್ತಿ ಕೇರ್ ಬೇಕಾಗಿರೋದಿಲ್ಲ. ಆದರೆ ಯಂಗರ್ ಏಜ್ ಗ್ರೂಪ್ ಅವರಿಗೆ ಸ್ವಲ್ಪ ಜಾಸ್ತಿ ಕೇರ್ ಬೇಕಾಗತ್ತೆ. ಮೋಸ್ಟ್ಲಿ ಅದು ಟಾಪಿಕಲ್ ಮೆಡಿಕೇಷನ್ಸ್ ಅಂದರೆ ನಾವು ಹೇರ್ ಸ್ಪ್ರೇಸ್ ಅಥವಾ ಹೇರ್ ಫೋಮನ್ನು ಅಥವಾ ಹೇರ್ ಸೀರಮನ್ನು ರಿಕಮೆಂಡ್ ಮಾಡ್ತೀವಿ. ಪ್ಲಸ್ ಸ್ವಲ್ಪ ಮಲ್ಟಿವೈಟಮಿನ್ಸ್ ಆ್ಯಂಡ್ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್, ಇದೆಲ್ಲ ಮಾಡಿದ್ರೆ ಅವರಿಗೆ ತಲೆ ತುಂಬ ಕೂಲ್ ಇರುತ್ತೆ. ಓಕೆ, ಕೆಲವೊಂದು ಮಿತ್ ಕೂಡ ಇದೆ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡ್ಬಿಟ್ರೆ ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಮಿತ್ ಅಂತ ಹೇಳೋಕ್ಕಾಗಲ್ಲ. ಅವರು ಸ್ವಲ್ಪ ಬೇರೆ ಬ್ಯಾಡ್ ಎಕ್ಸ್ಪೀರಿಯನ್ಸನ್ನು ಕೇಳಿರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಫಸ್ಟ್ ಏನಂದರೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿರೋರು ಅವರಿಗೆ ರಿಸಲ್ಟ್ ಚೆನ್ನಾಗಿ ಬಂದಿರೋದಿಲ್ಲ. ಅದು ಬಂದು ಇಂಡಿವಿಜುವಲಿಸ್ಟಿಕ್. ಯಾಕಂದರೆ ಎಷ್ಟೋ ಫ್ಯಾಕ್ಟರ್ಸ್ಗಳಿವೆ ಹೇರ್ ಟ್ರಾನ್ಸ್ಪ್ಲಾಂಟ್. ಕ್ವಾಲಿಟಿ ಆಫ್ ಹೇರ್, ದ ಕ್ವಾಲಿಟಿ ಆಫ್ ಸ್ಕ್ಯಾಲ್ಪ್, ಏಜ್ ಅಟ್ ವಿಚ್ ಯು ಡೂ ಇಟ್, ದ ಟೈಪ್ ಆಫ್ ಟ್ರಾನ್ಸ್ಪ್ಲಾಂಟ್ ದಟ್ ಯು ಗಾಟ್ ಡನ್, ಎಷ್ಟೋ ಒಂದು ವೆರೈಟಿ ಆಫ್ ಫ್ಯಾಕ್ಟರ್ಸ್ ಇದೆ. ಅದನ್ನೆಲ್ಲ ಬಿಟ್ಟರೆ ಕೆಲವು ಸತಿ ಸ್ವಲ್ಪ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಆಗುತ್ತೆ. ಅಂದರೆ ಪೇಷಂಟ್ ವಿಲ್ ಗೆಟ್ ಇನ್ ಟು ಅ ಕಾಂಪ್ಲಿಕೇಶನ್. ಆದ್ದರಿಂದ ಐ ಆಲ್ವೇಸ್ ರಿಕಮೆಂಡ್ ಎವ್ರಿಬಡಿ ಗೆಟ್ ಇಟ್ ಡನ್ ಇನ್ ಅ ಸೇಫ್ ಪ್ಲೇಸ್. ಅಂದರೆ ಸೇಫ್ ಪ್ಲೇಸ್ ಅಂದರೆ ಸಮ್ ಪ್ಲೇಸ್ ವೇರ್ ಯು ಗಾಟ್ ಇನಫ್ ಫೆಸಿಲಿಟಿ ಟು ಟೇಕ್ ಕೇರ್ ಆಫ್ ಕಾಂಪ್ಲಿಕೇಶನ್ಸ್. ನಿಮಗೆ ಆ ಜಾಗದಲ್ಲಿ ಕಾನ್ಫಿಡೆನ್ಸ್ ಇದ್ದರೆ ಅಲ್ಲಿ ಮಾಡಿಸ್ಕೊಂಡ್ರೆ ನಿಮಗೆ ಸೇಫ್ ಆಗಿರುತ್ತೆ. ಯಾಕಂದರೆ ಫೈನಲಿ ದೀಸ್ ಆರ್ ಆಲ್ ಫನ್ ಸರ್ಜರೀಸ್. ಇದನ್ನು ಮಾಡಿಸ್ಕೊಳ್ಳಿಲ್ಲ ಅಂದರೆ ನಿಮಗೆ ಏನು ಪ್ರಾಬ್ಲಮ್ ಇರೋದಿಲ್ಲ, ಎಕ್ಸೆಪ್ಟ್ ದಟ್ ತಲೆಯಲ್ಲಿ ಕೂದಲು ಇರೋದಿಲ್ಲ. ಸೊ ಮಾಡಿಸ್ಕೊಂಡಿದ್ದಾಗ ಸ್ವಲ್ಪ ಸೇಫ್ ಜಾಗ ಮಾಡಿಕೊಂಡ್ರೆ ನೀವು ಮನೆಗೆ ಕಂಫರ್ಟೇಬಲ್ ಆಗಿ ವಿದೌಟ್ ಎನಿ ಕಾಂಪ್ಲಿಕೇಶನ್ಸ್ ಹೋಗ್ಬೋದು. ಆ್ಯಕ್ಚುಲಿ ಅಪಿಯನ್ಸ್ ಮ್ಯಾಟರ್ಸ್ ಲಾಟ್ ಡಾಕ್ಟರ್. ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದಾಗ, ಈವೆಂಟ್ಸ್ಗಳಿಗೆ ಹೋದಾಗ ನಮ್ಮನ್ನು ನೋಡಿ ಜನ ನಮಗೆ ಗೌರವನ ಕೊಡ್ತಾರೆ. ನಾವು ನೋಡೋಕ್ಕೆ ಚೆನ್ನಾಗಿದ್ರೇ ಒಂದು ರೀತಿ ಗೌರವ ಸಿಗುತ್ತೆ ಅಂತ ಹೇಳಿ. ಸೊ ಇದಕ್ಕೆ ಕಾರಣಕ್ಕೋಸ್ಕರ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೇಕಾ ಅಥವಾ ಹೇಗೆ? ಆ ರೀಸನ್ ಬಂದು ಸ್ವಲ್ಪ ವೆರಿ ನ್ಯಾರೋ ಮೈಂಡೆಡ್ ಅಂತೀನಿ. ಅಂದರೆ ಯಾಕೆಂದರೆ ಬಾಡಿ ಇಮೇಜ್ ಬಂದು ನಿಮಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಬಾಡಿ ಇಮೇಜಿಂದ ನಿಮಗೆ ಬೇರೆ ಏನು ಬರೋದಿಲ್ಲ, ನಿಮಗೊಂದು ಟೈಪ್ ಆಫ್ ಕಾನ್ಫಿಡೆನ್ಸ್. ಎಸ್, ಐ ಕ್ಯಾನ್ ಡೂ ಸಮಥಿಂಗ್, ಐ ಕ್ಯಾನ್ ಸಕ್ಸೀಡ್ ಇನ್ ನಿಮ್ಮ ಬೇರೆ ಕಡೆ ಇರೋ ಸ್ಟ್ರೆಸ್ ಎಲ್ಲ ಇಟ್ ಟೇಕ್ಸ್ ಇಟ್ ಅವೇ ಫ್ರಮ್ ದಟ್. ಅದರ್ವೈಸ್ ಯುವರ್ ಹೋಲ್ ಲೈಫ್ ಇಸ್ ಸಾರ್ಟ್ ಆಫ್ ಫೋಕಸ್ಡ್ ಆನ್ ದಟ್ ಪ್ರಾಬ್ಲಮ್ ಆ್ಯಂಡ್ ಯು ಡೋಂಟ್ ಗೆಟ್ ಅಹೆಡ್ ಆರ್ ಮೂವ್ ಆನ್ ಇನ್ ಲೈಫ್. ಸೊ ದೇರ್ ಫಾರ್ such people I would recommend any kind of
cosmetic surgery. Just because somebody else is telling you, if you don't mind it, it doesn't matter. It really doesn't matter. For example, you look at one of the world's richest men, Jeff Bezos, he doesn't have any hair. It is okay. He's still the richest man. He's very, very successful. At the same time, we see younger people coming in saying that, they are not comfortable, they don't want to get married, they are feel little socially, they think they are socially outcast. Such people, a small nudge in the type of a cosmetic surgery can make a difference in their lives. ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು, ಸೈಡ್ ಲೈನ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಬಟ್ ಡಾಕ್ಟರ್, ಇದು ಮೇಂಟೆನೆನ್ಸ್ ಯಾವ ಥರ ಇರುತ್ತೆ? ಎಷ್ಟು ನಾವು ಡೆಫಿನೆಟ್ ಆಗಿ ಮೇಂಟೆನೆನ್ಸ್ ಇರುತ್ತೆ. ಮಿನಿಮಮ್ ಪೀರಿಯಡ್ ಆಫ್ 1 year. ಆ 1 year ಟಾಪಿಕಲ್ ಟ್ರೀಟ್ಮೆಂಟ್, ಓರಲ್ ಮೆಡಿಕೇಷನ್ ತೊಗೋಬೇಕಾಗುತ್ತೆ. ಅದು ಆದಮೇಲೆ ಟ್ರಾನ್ಸ್ಪ್ಲಾಂಟೆಡ್ ಹೇರಿಗೆ ಬೇರೆ ಏನು ಟ್ರೀಟ್ಮೆಂಟ್ ಬೇಕಾಗಿರೋದಿಲ್ಲ. ಅದು ಗ್ರೋ ಆಗುತ್ತೆ, ಅದು ಗ್ರೇ ಆಗುತ್ತೆ, ಅದನ್ನು ಕಲರ್ ಮಾಡ್ಬೋದು, ಅದನ್ನು ಬ್ರೈಡ್ ಮಾಡ್ಬೋದು, ಅದನ್ನು ಸ್ಟೈಲ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅದೇ ಯಾವುದು ಹೇರ್ ಟ್ರಾನ್ಸ್ಪ್ಲಾಂಟ್ ಆಗಿರಲ್ವೋ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾ ಇಲ್ವಾ ನಿಮ್ಮ ಫಿಸಿಷಿಯನ್ ಅವ್ರು ಹೇಳ್ತಾರೆ ನಿಮಗೆ. ಫಾರ್ ಎಕ್ಸಾಂಪಲ್, ಈ ಬಾಲ್ಡಿಂಗ್ ಏರಿಯಾ ಇಲ್ಲಿ ಸೆಂಟ್ರಲ್ಲಿ ಕೆಲವರಿಗೆ ಆ ಜಾಗದಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗೋದಿಲ್ಲ, ಅಂದರೆ ಅಷ್ಟು ಹೇರ್ ಇರೋದಿಲ್ಲ. ಅಂಥವ್ರಿಗೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಬೇಕಾಗುತ್ತೆ. ಯಂಗರ್ ಪೀಪಲ್ ಮೇಂಟೆನೆನ್ಸ್ ಬೇಕಾಗಿರುತ್ತೆ. ಆ್ಯಂಡ್ ಮುಖ್ಯವಾದ ವಿಷಯ, ನಾವು ಬೆಸ್ಟ್ ಸರ್ಜನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಯಾವುದೇ ಒಂದು ಸರ್ಜರಿ ಆಗಿರ್ಬೋದು. ಕರೆಕ್ಟ್. ನೀವು ಫಸ್ಟ್ ನಿಮ್ಮ ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಅಂದರೆ ಏನು? ಒಂದು, ಹೂ ಇಸ್ ದ ಸರ್ಜನ್, ವಾಟ್ ಈಸ್ ಹಿಸ್ ಕ್ವಾಲಿಫಿಕೇಷನ್, ವಾಟ್ ಈಸ್ ಹಿಸ್ ಟ್ರೈನಿಂಗ್, ಈಸ್ ಈ ಕಾನ್ಫಿಡೆಂಟ್ ಆಫ್ ಡೂಯಿಂಗ್ ಯುವರ್ ಸರ್ಜರಿ, ಮತ್ತು ಸೆಕೆಂಡ್ ಒಪಿನಿಯನ್ ನೀವು ತೊಗೊಂಡಿದ್ದಾರೆ ಅಂದರೆ ನಾಟ್ ದಟ್ ಸರ್ಜನ್, ಗೋ ಟು ಮೇ ಬಿ 3 people. ಯಾಕಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಬೇರೆಯವರು ಸ್ವಲ್ಪ ಡಿಫ್ರೆಂಟ್ ಆನ್ಸರ್ಸ್ ಬಂದಾಗ ನಮಗೆ ಒಂದು ಐಡಿಯಾ ಫಾರ್ಮ್ ಆಗುತ್ತೆ, ದಿಸ್ ಈಸ್ ದ ಪರ್ಸನ್ ಐ ವಾಂಟ್ ಟು ಗೋ ಟು. ಆಲ್ವೇಸ್ ಟೇಕ್ ಅ ಸೆಕೆಂಡ್ ಒಪಿನಿಯನ್. ಇಫ್ ಯುವರ್ ಸೆಕೆಂಡ್ ಒಪಿನಿಯನ್ ಇಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ, ಗೋ ಟು ಅ ಥರ್ಡ್ ಒಪಿನಿಯನ್. ಇಫ್ ಥರ್ಡ್ ಇಸ್ ನಾಟ್ ಗೋ ಟು ಫೋರ್ತ್ ಒಪಿನಿಯನ್. ಯಾಕಂದರೆ ಯು ಡೋಂಟ್ ಹ್ಯಾವ್ ಶಾರ್ಟೇಜ್ ಆಫ್ ಡಾಕ್ಟರ್ಸ್ ಟುಡೇ. ಇಟ್ ಈಸ್ ಜಸ್ಟ್ ದಟ್ ಯು ಆರ್ ಡಿಸೈಡಿಂಗ್ ವೇರ್ ಯು ವಾಂಟ್ ಟು ಡೂ ಇಟ್. Go to whomever you are comfortable with, like in the younger lingo, whom you vibe with. ಓಕೆ, ಬಿಫೋರ್ ಆಫ್ಟರ್ ಇದ್ರ ಬಗ್ಗೆ ಮಾತಾಡೋದಾದ್ರೆ ಡಾಕ್ಟರ್, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಅಲ್ವಾ? ಸೊ ಏನಾಗುತ್ತೆ ಅಂದರೆ, ನೀವು ಒಂದು ನಿಮ್ಮ ಸರ್ಜನಿಗೆ ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಿದಾಗ, ಈಸ್ ಈ ಏಬಲ್ ಟು ಶೋ ಯು ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋಗ್ರಾಫ್ಸ್, ಈಸ್ ಈ ಏಬಲ್ ಟು ಶೋ ಯು ಹಿಸ್ ಗುಡ್ ರಿಸಲ್ಟ್ಸ್, ಇಂಪಾರ್ಟೆಂಟ್ಲಿ ಈಸ್ ಈ ಕಾನ್ಫಿಡೆಂಟ್ ಇನಫ್ ಟು ಶೋ ಯು ಹಿಸ್ ಬ್ಯಾಡ್ ರಿಸಲ್ಟ್ಸ್. ಸೊ ಇದೆಲ್ಲ ಕ್ವಶನ್ಸ್ ನೀವು ನಿಮ್ಮ ಡಾಕ್ಟರ್ ಹತ್ರ ಕೇಳಿದ್ರೆ ಐ ಥಿಂಕ್ ಒಂದು ಐಡಿಯಾ ಬರುತ್ತೆ, ಇಂಥವ್ರ ಹತ್ರ ನಾವು ಮಾಡಿಸ್ಕೋಬೇಕಿಲ್ಲ, ಇವ್ರ ಹತ್ರ ನಾವು ಹೋಗಲೇಬಾರ್ದು ಅಂತ. ಈ ಕ್ವಶನ್ಸ್ ಅಲ್ಲಿ ಸ್ವಲ್ಪ ನೀವು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡಿದ್ದರೆ ಮತ್ತು ನೀವು ಕಂಫರ್ಟೇಬಲ್ ಆಗಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೋದು. ಬೇಸಿಕ್ ಪ್ರಿಪ್ರೇಷನ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ. ಹೌ ಗುಡ್ ಈಸ್ he truthful about his results? Is he confident about himself enough to talk about his successes? Is he confident enough to tell you about his failures? Is he somebody who analyzes his results and tells, like, this is my percentage of success, this I cannot do, this I can do? ಅಂಥವ್ರ ಹತ್ರ ಹೋದರೆ ನಿಮಗೆ ಐ ಥಿಂಕ್ ಯು ವಿಲ್ ಬಿ ಮೋರ್ ವೆಲ್ ಸರ್ವ್ಡ್. ಯಾವೆಲ್ಲ ನಮ್ಮ ಈ ಪಾಡ್ಕಾಸ್ಟ್ ನೋಡ್ತಿರೋರಿಗೆ ಬೇರೆ ರಿಸರ್ಚ್ ಮಾಡೋ ಅಗತ್ಯನೇ ಇಲ್ಲ. ಕ್ಲಿನಿಕ್ ಬೆಲೆ ನಿಮಗೋಸ್ಕರ ಇದೆ. ಪ್ಲೀಸ್ ಇದರ ಒಂದು ಉಪಯೋಗ ಪಡ್ಕೊಳ್ಳಿ. ಹಾಗೆ ಡಾಕ್ಟರ್, ಈ ಟೆಕ್ನಾಲಜಿ ಬಗ್ಗೆ ಮಾತಾಡೋದಾದರೆ ಎಷ್ಟು ಉಪಯೋಗ ಆಗ್ತಾ ಇದೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ? ಟೆಕ್ನಾಲಜಿ ಇನ್ ಮೆಡಿಸಿನ್ ಬರ್ತಾ ಇದೆ, ಅಲಾಂಗ್ ವಿತ್ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಅಲಾಂಗ್ ವಿತ್ ರೋಬೋಟಿಕ್ಸ್, ಎಲ್ಲ ಕಡೆ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ಹೇರ್ ಟ್ರಾನ್ಸ್ಪ್ಲಾಂಟ್ ವಾಸ್ ನಾಟ್ ವೆರಿ ಕನ್ಸಿಡರ್ಡ್ ವೆರಿ ಇಂಪಾರ್ಟೆಂಟ್. Then we had a technique called FUT, ಅಂದರೆ ಫಾಲಿಕ್ಯುಲರ್ ಯೂನಿಟ್ ಟ್ರಾನ್ಸ್ಪ್ಲಾಂಟೇಷನ್. ಅಂದರೆ ಒಂದು ಸ್ಟ್ರಿಪ್ ತೊಗೊಂಡು ಅದನ್ನು ಇಂಡಿವಿಜುವಲ್ ಹೇರ್ ಫಾಲಿಕಲ್ಸ್ ಸಪ್ರೇಟ್ ಮಾಡಿಬಿಟ್ಟು ಇಂಪ್ಲಾಂಟ್ ಮಾಡೋದು. ಆವಾಗ ದೆರ್ ವಾಸ್ ಅ ಬರ್ಸ್ಟ್ ಇನ್ ಆಪ್ಟಿಕ್ಸ್, ಅಂದರೆ ಮ್ಯಾಗ್ನಿಫಿಕೇಷನ್, ಲೂಪ್ಸ್, ದಿಸ್ ದ್ಯಾಟ್ ಆ್ಯಂಡ್ ಆಲ್, ಅಲಾಂಗ್ ವಿತ್ ಇನ್ಸ್ಟ್ರುಮೆಂಟೇಷನ್. ದೆನ್ ಕೇಮ್ FUE. FUE ಬಂದಾಗ ಮಿನಿಯಚರೈಸೇಷನ್ ಆಫ್ ಮೋಟರ್ಸ್, the kind of punches we use, the design of punches we use, so that it becomes scarless. So we have moved on to FUE technique, and there are very many variations. Then came robotics. Robotics ಇವಾಗ ಏನಂದರೆ, till date it has yet to improve, ಅಂದರೆ because it has still an evolving science. The robotic technology has to improve, the mechanisms have to improve. I'm sure one day it will come, because today the human error is close to between 1 to 2% transaction rate ಅಂತ ಹೇಳಿ. One of the complication parameters to measure how effective your harvest is. Robotic surgery is still not there yet. So once it comes to that, I'm sure robotic surgery will come, like it has come in other places. Hair is a very, very, very well-funded, well-researched subject all over the world, and we will
I'm sure we will find an answer how robots can come into hair transplant. ಫ್ಯೂಚರ್ ಡೇಸಲ್ಲಿ ವಿ ಕ್ಯಾನ್ You can expect the robots to be available at every corner. ಎಸ್. ಹಾಗೆ ಮೊಗಕ್ಕೆ ಕೂದಲೇ ಲಕ್ಷಣ ಅಂತ ಹೇಳ್ತಾರೆ. ಸೊ ಎಲ್ಲರೂ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡ್ಮೇಲೆ ಸರ್ಜರಿ ಆದಮೇಲೆ ವಾಟ್ ನೆಕ್ಸ್ಟ್, ಎಷ್ಟು ದಿನ ಟೈಮ್ ತೊಗೋಬೋದು ಬ್ಯಾಕ್ ಟು ನಾರ್ಮಲ್ ಓಕೆ ಅಂತ ಹೇಳೋದಕ್ಕೆ? ಫುಲ್ಲಿ ಬ್ಯಾಕ್ ಟು ನಾರ್ಮಲ್ ಅಂದರೆ ಐ ವುಡ್ ಸೇ ಅಬೌಟ್ 3 weeks 21 days. ಯಾಕಂದರೆ ನಾವು ಹಾಕಿರೋ ಹೇರ್ ಬಂದು ಒಳಗಡೆ ಕಚ್ಕೊಂಡು ಕೂತ್ಕೋಬೇಕು, ಅದಕ್ಕೆ ಬ್ಲಡ್ ಸಪ್ಲೈ ಬೇಕು. ಅದು ಬ್ಲಡ್ ಸಪ್ಲೈ ಹ್ಯಾಸ್ ಟು ಬಿ ಅ ರೋಬಸ್ಟ್ ಬ್ಲಡ್ ಸಪ್ಲೈ ಬಿಕಾಸ್ ಇಟ್ ಹ್ಯಾಸ್ ಟು ಗ್ರೋ ಲೈಫ್ ಲಾಂಗ್. ಅದಕ್ಕೆ ಬಾಡಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಯಾಕೆಂದರೆ day 1, day 2, day 3 ಹೀಲಿಂಗ್ ಪ್ರೊಸೆಸ್ ಆ್ಯಸ್ ವಿ ನೋ ಅಬೌಟ್ ದ ಹೀಲಿಂಗ್ ಪ್ರೊಸೆಸ್, ಇಟ್ ಟೇಕ್ಸ್ ಅಬೌಟ್ 2 weeks ಟು re-establish blood flow fully. And I think 3 weeks is a little bit of being cautious because I am a little more cautious than the other people. I tell people 3 weeks of restricted activity. After that, full activity including swimming, lifting weights, vigorous activities, cardio, pilates, wearing a helmet and riding, everything along. ಓಕೆ. ಹಾಗೆ ಇತ್ತೀಚೆಗೆ ಎಲ್ಲರೂ ಕೇಳಿರ್ತೀವಿ, ಈ ಲಿಫೋಡೆಮಾ ಅಂದರೆ ಏನು ಡಾಕ್ಟರ್? ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದಾದರೆ? ಲಿಂಫೆಡಿಮಾ ಅಂದರೆ painless swelling of the hand and the legs. When we were studying, we were told that there is not much treatment. ಇವಾಗ ಭಾಳೊಂದು ಟ್ರೀಟ್ಮೆಂಟ್ ಇದೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ಅಪ್ಪರ್ ಲಿಂಬ್ ಲಿಂಫೆಡಿಮಾಗೆ ಮೋಸ್ಟ್ ಕಾಮನ್ ಕಾಸ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್. ದ ಲೋವರ್ ಲಿಂಬ್ ಲಿಂಫೆಡಿಮಾ ಇಟ್ ಕ್ಯಾನ್ ಬಿ ಐದರ್ ಕಂಜನೈಟಲ್ ಆರ್ ಪೆಲ್ವಿಕ್ ಕ್ಯಾನ್ಸರ್. ಮುಂಚೆ ಏನಾಗ್ತಾ ಇದೆ ಅಂದರೆ ದೇರ್ ವರ್ ನಾಟ್ ಮಚ್ ಟ್ರೀಟ್ಮೆಂಟ್ ಆರ್ ದೇರ್ ವಾಸ್ ನಾಟ್ ವೆರಿ ಸಿಸ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಟುಡೇ ವಿ ರನ್ ಒನ್ ಆಫ್ ದ most successful lymphedema clinics at Manipal Hospital. People will come, we get evaluated, we give them treatment. Majority of them are comfortable doing non-surgical treatment. There is a small percentage, about 5 to 8%, who will benefit with surgery. Surgeries are different types. It is called as super microsurgery, microvascular surgery, wherein we reroute the lymphatics and it works very well. ಪರ್ಮನೆಂಟ್ ಟ್ರೀಟ್ಮೆಂಟ್ ಇದೆಯಾ ಡಾಕ್ಟರ್ ಇದಕ್ಕೆ? Permanent treatment is there depending on what stage that you come in. ಓಕೆ. ಸೊ ಅಂದರೆ ಯಾವಾಗ ನಮಗೆ ಸರ್ಜರಿ ಬೇಕು ಅಂತ ಐಡೆಂಟಿಫೈ ಮಾಡೋದು? Identify ಅಂದರೆ it is very simple. If you start feeling one leg is heavy, one hand is heavy following any of these conditions, please visit a doctor. ಅವ್ರು ಬೇಸಿಕ್ ಟೆಸ್ಟ್ ಮಾಡ್ತಾರೆ, ನಿಮಗೆ ವ್ಯಾರಿಕೋಸ್ ವೇನ್ಸ್ ಆರ್ ಅದರ್ ಕಂಡೀಷನ್ಸ್, ಕಾರ್ಡಿಯಾಕ್, ರೀನಲ್, ಲಿವರ್ ಪ್ರಾಬ್ಲಮ್ಸ್ ರೂಲ್ ಔಟ್ ಮಾಡಿಬಿಟ್ಟು ಮತ್ತೆ ನಿಮಗೆ ಲಿಂಫೆಡಿಮಾ ಒಂದು ಡಯಾಗ್ನೋಸಿಸ್ ಕೊಡ್ತಾರೆ. ಆ ಲಿಂಫೆಡಿಮಾ ಡಯಾಗ್ನೋಸಿಸ್ ಸಸ್ಪೆಕ್ಟ್ ಆದಾಗ ಪ್ಲೀಸ್ ವಿಸಿಟ್ ಅ ಸರ್ಜನ್ ಹೂಸ್ ಟ್ರೈನ್ಡ್ ಇನ್ ಲಿಂಫ್ಯಾಟಿಕ್ ಸರ್ಜರಿ. ಅವರಿಗೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಹೇಳ್ತಾರೆ. ಅಂದರೆ ಯೂಸ್ ಆಫ್ ವಾಲ್ಯೂಮೆಟ್ರಿ, ಯೂಸ್ ಆಫ್ ICG ಇವೆರಡೆಲ್ಲ ಮಾಡಿಸ್ಬಿಟ್ಟು ಮತ್ತು ಟೆಕ್ನಿಷಿಯನ್ 99 ಸ್ಕ್ಯಾನ್ಸ್ ಇವೆಲ್ಲ ಮಾಡಿದ ತಕ್ಷಣ ನಮಗೊಂದು ಐಡಿಯಾ ಬರುತ್ತೆ ವಾಟ್ ಈಸ್ ದ ಕಾಸ್ ಆಫ್ ಲಿಂಫೆಡಿಮಾ, where is the block, and what is the next step you should take. Different stages of lymphedema, the stage 1, 2, 3 and 4. Depending on the stage, the treatment is different. In early stages, we can get away with non-surgical treatment. Late stages, probably surgery is always beneficial. ಓಕೆ. ಇದಕ್ಕೆ ಬೇಸಿಕ್ ಕಾಸಸ್ ಅಂತ ನಾವು ಹೇಳೋದಾದರೆ ಅಥವಾ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಹೇಗೆ? ಅಪ್ಪರ್ ಲಿಂಬ್ ಅಂದರೆ ಆರ್ಮ್ ಲಿಂಫೆಡಿಮಾ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್. ಟುಡೇ ದರ್ ಇಸ್ ಅ ಲೀಡಿಂಗ್ ಕಾಸ್ ಆಫ್ ಅಪ್ಪರ್ ಲಿಂಬ್ ಬ್ರೆಸ್ಟ್ ಕ್ಯಾನ್ಸರ್. ಅದಕ್ಕೆ ಒಂದು ಟರ್ಮಿನಾಲಜಿನೇ ಇದೆ, BCRL, ಬ್ರೆಸ್ಟ್ ಕ್ಯಾನ್ಸರ್ ರಿಲೇಟೆಡ್ ಲಿಂಫೆಡಿಮಾ. ಯಾರಿಗಾದ್ರು ಮ್ಯಾಸ್ಟೆಕ್ಟಮಿ ಅಥವಾ ಆಕ್ಸಿಲರಿ ಡಿಸೆಕ್ಷನ್, ರೇಡಿಯೇಷನ್ ಏನಾದರೂ ಕೊಟ್ಟಿದ್ದರೆ ಇಮಿಡಿಯೇಟಿಗೆ ಅವರಿಗೆ ಲಿಂಫೆಡಿಮಾ ಗೊತ್ತಾಗಲ್ಲ. ಒಂದು 6 months to ಫ್ಯೂ ಇಯರ್ಸ್ ಆದಮೇಲೆ ಅವರಿಗೆ ಲಿಂಫೆಡಿಮಾ ನೋಟಿಸ್ ಮಾಡ್ಬೋದು ಅವರು. ಅಂದರೆ ಒಂದು ಕೈ ಸ್ವಲ್ಪ ರಿಂಗ್ ಸ್ವಲ್ಪ ಟೈಟ್ ಆಗಿರುತ್ತೆ, ಬ್ಯಾಂಗಲ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಹಾಕೋದು, ಬ್ಲೌಸ್ ಒಂದು ಕಡೆ ಕರೆಕ್ಟ್ ಆಗಿದೆ, ಇನ್ನೊಂದು ಕಡೆ ಭಾಳ ಟೈಟ್ ಆಗಿದೆ. ಇವೆಲ್ಲ ಅರ್ಲಿ ಸೈನ್ಸ್. ಪ್ಲಸ್ ಹೆವಿನೆಸ್. ಲೇಟೆಸ್ಟ್ ಟೈಪ್ ನೋಡಿದಾಗ ಕೈ ಯಾರಿಗೂ ನೋಡಿದ್ರು ಕೂಡ ಗೊತ್ತಾಗುತ್ತೆ ಕೈಗಳು, ಒಂದು ಕೈ ದಪ್ಪ ಇರುತ್ತೆ, ಒಂದು ಕೈ ಸಣ್ಣ ಇರುತ್ತೆ. ಆವಾಗ ನಾವು ಲಿಂಫೆಡಿಮಾ ಡಯಾಗ್ನೋಸಿಸ್ ಅಂತ ಕೊಡ್ಬೋದು. ಲೋವರ್ ಲಿಂಬ್ ಅಂದರೆ ಏನು, ಯೂಶಲಿ ಇಟ್ ಈಸ್ ಮೋರ್ ರಿಲೇಟೆಡ್ ಟು ಬರ್ತ್ ಡಿಫೆಕ್ಟ್ಸ್. 3 ages ಬರುತ್ತೆ. 1 at birth, easy to diagnose, very difficult to treat. Second is at the time of puberty, they will start noticing that their legs are little swollen. And a late onset lymphedema after the age of 35. ಕೆಲವರಿಗೆ ಏನಂದರೆ ನಾವು ಈ ಕೋಸ್ಟಲ್ ಏರಿಯಾಸಿಂದ ಬಂದಾಗ ಅವರಿಗೆ ಎಲಿಫೆಂಟಿಯಾಸಿಸ್, ಆನೆ ಕಾಲ್ಗು ಅಂತ ಹೇಳ್ತೀವಿ, ಅದು ಬಂದು ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಥ್ರೂ ಮಸ್ಕಿಟೋಸ್. ಇಟ್ ಈಸ್ ಆಲ್ಸೋ ಡ್ಯಾಮೇಜ್ ಟು ದ ಲಿಂಫ್ಯಾಟಿಕ್ಸ್, ಬಟ್ ದ ಮೆಕ್ಯಾನಿಸಮ್ ಇಸ್ a little different. Treatment is a little different. Government has got a very good filariasis eradication program. Treatment is made simple, easy, available. So people from that area should first visit their private doctors there, and they should avail treatment for filariasis. The rest of the people probably have other reasons and need to be
ಫರ್ದರ್ ಲುಕ್ಡ್ ಇನ್. ಓಕೆ, ಆಫ್ಟರ್ ಸರ್ಜರಿ ಇದ್ರ ಕಾಂಪ್ಲಿಕೇಶನ್ ಬಗ್ಗೆ ಹೇಳೋದಾದ್ರೆ ಏನಾದ್ರು? ಲಿಂಫೆಡಿಮಾ ಪೀಪಲಲ್ಲಿ ಬೇಸಿಕ್ ಕಾಂಪ್ಲಿಕೇಶನ್ ಇಸ್ ವೂಂಡ್ ಹೀಲಿಂಗ್, ಅಂದರೆ ಅದು ಗಾಯ ಬೇಗನೆ ಒಣಗೋದಿಲ್ಲ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ಆದ್ದರಿಂದ ನಾವು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೋತೀವಿ ಆಲ್ಮೋಸ್ಟ್ ಫಾರ್ ಅಬೌಟ್ 2 to 3 weeks. ಸೊ 2 to 3 weeks ನಾವು ಇನ್ಫೆಕ್ಷನ್ ಅವಾಯ್ಡ್ ಮಾಡಿದ್ರೆ ನೆಕ್ಸ್ಟ್ ಏನಂದರೆ ಅವರಿಗೆ ಕಂಪ್ರೆಷನ್ ಗಾರ್ಮೆಂಟ್ಸ್ ಅಂತ ಕೊಡ್ತೀವಿ. ಈ ಕಂಪ್ರೆಷನ್ ಗಾರ್ಮೆಂಟ್ ಬಂದು ಗ್ರೇಡೆಡ್ ಕಂಪ್ರೆಷನ್ ಗಾರ್ಮೆಂಟ್ಸ್, ಅದನ್ನು ಲೆಗ್ಗನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಂಡಿರುತ್ತೆ. ಅದನ್ನು ಅವರು ಅಟ್ಲೀಸ್ಟ್ ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಆಫ್ ಲಿಂಫೆಡಿಮಾ ಆ್ಯಂಡ್ ವಿಚ್ ಅದರ್ ಅಪ್ಪರ್ ಲಿಂಬ್ ಲೋವರ್ ಎನಿವೇರ್ ಬಿಟ್ವೀನ್ 6 months to 2 years ಯೂಸ್ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ನಿಮಗೆ ಸಾಕಷ್ಟು ಅವಾರ್ಡ್ ಸಿಕ್ಕಿದೆ ಅದ್ರ ಮೈಕ್ರೋ ಸರ್ಜರಿನಲ್ಲಿ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಈ ಥರ ಒಂದು ಸರ್ಜರಿ ಮಾಡಿದ್ದು ಯಾವುದಾದ್ರು ಒಂದು ಮೆಲ್ಕ್ ಹಾಕೋದಾದರೆ? ಎಸ್, ಯಾಕಂದರೆ ನಾವೊಂದು ವರ್ಲ್ಡಲ್ಲಿ ಫಸ್ಟ್ ಟೈಮ್ ಒಂದು ಮೈಕ್ರೋ ಸರ್ಜಿಕಲ್ ಫ್ಲ್ಯಾಪ್ ಡಿಸ್ಕ್ರೈಬ್ ಮಾಡಿದ್ದೀವಿ. ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಬೇರಾಮ್ ಪ್ಲಸ್ LD. ನಿಮಗೆ ಟರ್ಮಿನಾಲಜಿ ಇಟ್ಟು ಬೋರ್ ಮಾಡೋದಿಲ್ಲ. ಬೇಸಿಕಲಿ ಏನಾಗುತ್ತೆ ಅಂದರೆ ಒಬ್ಬ 14-year-old ಬಾಯ್ ಬಂದಿದ್ದ, ಅವನು ಟ್ರ್ಯಾಕ್ಟರಿಂದ ರನ್ ಓವರ್ ಆಗಿ 2-3 ಕಡೆ ಹೋಗಿದ್ಮೇಲೆ ಅವರಿಗೆ ಆ್ಯಂಪ್ಯುಟೇಷನ್ ಅಡ್ವೈಸ್ ಮಾಡಿದರು. ನಾಟ್ ಅ ರಾಂಗ್ advice at all, but because he is a young boy, he came, we had to do something to save the leg. So we did this Behram plus LD. It was the first time that surgery has ever been done through all the literature that we have searched. And in 6 months, we were able to make this boy walk, play, cycle again. This happened in the year 2023. So in 2024 and last year 2025, I entered this case in the World Society of Reconstructive Microsurgery. We were competing against different countries, Korea, Japan, China, Belgium, US, Australia, UK, and I'm happy to say that we got awarded the prize of the most challenging case of 2024. And it was very satisfying to know that, it was an impartial jury. We had 3 stages in different stages of elimination. First, there were about 100 entries. Then there were about 30 entries. 10 of us got invited to present our work at Barcelona. So when we presented our work in Barcelona, there were 3 cases which were selected. And I'm glad to say that mine was one of them. That's really great. Big round of applause for our Shrikant sir. Okay, doctor, ಈಗ ತುಂಬ ಜನ ಸ್ಥೂಲಕಾಯ ಇರ್ತಾರೆ, ವೇಟ್ ಜಾಸ್ತಿ ಇರುತ್ತೆ. ಸೊ ಏನು ಮಾಡೋದು, ಸರ್ಜರಿಗೆ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಅಥವಾ ಈ ಸರ್ಜರಿ ಲೈಪೋಸೆಕ್ಷನ್ ಅನ್ನೋದೇನಿರುತ್ತೆ ಅದು ನಮ್ಮ ದೇಹದ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ದೇಹದ ಒಂದು ಆಕಾರ ಸುಧಾರಣೆ ಮಾಡೋದಕ್ಕೆ ಏನು ಹೇಳ್ತೀರಾ? ಲೈಪೋಸೆಕ್ಷನ್ ಬಂದು ವೆರಿ ಸ್ಪೆಸಿಫಿಕ್ ರೋಲ್ ಇದೆ ಇದಕ್ಕೆ. ಸ್ಪೆಸಿಫಿಕ್ ಏರಿಯಾ ಅಂದರೆ ಸ್ಟಮಕ್, ಥೈ, ಬಟಕ್, ಆರ್ಮ್ಸ್, ಚಿನ್, ಆ ಜಾಗಕ್ಕೆ ಮಾತ್ರ ಅದು ಉಪಯೋಗ ಇರುತ್ತೆ. ಬಾಡಿ ಶೇಪನ್ನು ಚೇಂಜ್ ಮಾಡುತ್ತೆ, ಆದರೆ ಬಾಡಿ ತೂಕನ ಕಮ್ಮಿ ಮಾಡೋದಿಲ್ಲ, 100% ಮಾಡೋದಿಲ್ಲ. ಬಾಡಿ ತೂಕ ಮಾಡೋಕ್ಕೆ ನಮಗೆ ಎಷ್ಟೋ ಒಂದು ವಿಧಗಳಿದೆ. ಅಂದರೆ ನಾನ್ ಸರ್ಜಿಕಲ್, ಮೆಡಿಕಲ್ ಟ್ರೀಟ್ಮೆಂಟ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡಯಟ್, ಎಕ್ಸಸೈಸ್ ಅವೆರಡು ಮಾಡಿದ್ರೆ ಯು ವಿಲ್ ಬಿ ವೆರಿ ವೆರಿ ಕಂಫರ್ಟೇಬಲ್. ಓನ್ಲಿ ಇನ್ ಫ್ಯೂ ಪೀಪಲ್, ಎಸ್ಪೆಷಲಿ ಸೌತ್ ಇಂಡಿಯನ್ ಬಾಡಿ ಮಾರ್ಫಾಲಜಿ ಅಂತ ತೊಗೊಂಡ್ರೆ, after pregnancy, after lactation, there is a tendency to put on weight on the waist, hips and thighs. ವೆರಿ ಸ್ಪೆಸಿಫಿಕ್ ಏರಿಯಾ, ಆ ಜಾಗದಲ್ಲಿ ಮಾತ್ರ ಪ್ರಾಬ್ಲಮ್ ಇದೆ, ಅದನ್ನು ನಿಮಗೆ ಟ್ರಬಲ್ ಮಾಡ್ತಾ ಇದ್ದರೆ ಅಂಥವರಿಗೆ ಲೈಪೋಸೆಕ್ಷನ್ ಐ ವಿಲ್ ಅಡ್ವೈಸ್. ಈ ಟಮ್ಮಿ ಟಕ್ ಮತ್ತು ಲೈಪೋಸೆಕ್ಷನ್ ಡಿಫ್ರೆನ್ಸ್ ಹೇಳೋದಾದರೆ? ಟಮ್ಮಿ ಟಕ್ ಅಂದರೆ ನಾವು ಟಮ್ಮಿನ ಟೈಟನ್ ಮಾಡ್ತೀವಿ. ಮೋಸ್ಟ್ಲಿ ಆಫ್ಟರ್ 1 or 2 ಪ್ರೆಗ್ನೆನ್ಸೀಸ್, ಅಥವಾ ಬೇಬಿ ಈಸ್ ವೆರಿ ಬಿಗ್ ಫಾರ್ ದ ಮದರ್, ಶಾರ್ಟ್ ಸ್ಟೇಚರ್ ಮದರ್ ಆರ್ ಮದರ್ ಹ್ಯಾಡ್ gestational diabetes, baby tends to be slightly bigger. ಅವಾಗ ಏನಾಗುತ್ತೆ ಅಂದರೆ the stomach becomes very big. Then after ಡೆಲಿವರಿ the stomach doesn't go back to normal size. ಕೆಲವರಿಗೆ ಆ ಮಸಲ್ ವೀಕ್ನೆಸ್ ಇರುತ್ತೆ, ಪರ್ಸಿಸ್ಟೆಂಟ್ ಮಸಲ್ ವೀಕ್ನೆಸ್, ಅದಕ್ಕೆ ಡಯಾಸ್ಟೇಸಿಸ್ ಆಫ್ ರೆಕ್ಟೈ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ಅವರಿಗೆ ಸ್ವಲ್ಪ ಒಂದು ಪಾಟ್ ಬೆಲ್ಲಿ ಅಪಿಯರೆನ್ಸ್ ಬರುತ್ತೆ. ಅಂಥವರಿಗೆ ನಾವು ಟಮ್ಮಿ ಟಕ್ ಅಡ್ವೈಸ್ ಮಾಡ್ತೀವಿ. ಸೊ ಟಮ್ಮಿ ಟಕ್ ಮಾಡಿದಾಗ ಮಸಲ್ಸನ್ನು ಟೈಟನ್ ಮಾಡ್ತೀವಿ, ಭಾಳ ವೀಕ್ ಇದ್ದರೆ ಮೆಶ್ ಹಾಕ್ತೀವಿ, ಮತ್ತು ಎಕ್ಸ್ಟ್ರಾ ಸ್ಕಿನ್ ಆ್ಯಂಡ್ ಫ್ಯಾಟ್ ತೆಗೆದುಬಿಟ್ಟು ಹಿಪ್ ಬೋನ್ ಕಾರ್ನರಿಗೆ ಒಂದು ಸ್ಟಿಚ್ ಲೈನ್ ಇರುತ್ತೆ. ಇದಕ್ಕೆ ಟಮ್ಮಿ ಟಕ್ ಅಂತ ಹೇಳ್ತೀವಿ. ಲೈಪೋಸೆಕ್ಷನಲ್ಲಿ ದೇರ್ ಆರ್ ನೋ ಬಿಗ್ ಕಟ್ಸ್, ಎಲ್ಲ 4 mm, 5 mm ಕಟ್ಸ್ ಇರುತ್ತೆ. ಓನ್ಲಿ ಫ್ಯಾಟನ್ನು ಸಕ್ ಮಾಡ್ತೀವಿ. ಸ್ಕಿನ್ನನ್ನು ನಾವು ಟಚ್ ಮಾಡಿದ್ರೆ ಸ್ಕಿನ್ನನ್ನು ನಾವು ಆಟೋಮ್ಯಾಟಿಕಲಿ ರಿಟ್ರ್ಯಾಕ್ಟ್ ಮಾಡೋಕ್ಕೆ ಬಿಡ್ತೀವಿ. ಅಂದರೆ ರಿಟ್ರ್ಯಾಕ್ಟ್ ಅಂದರೆ ಇಟ್ ವಿಲ್ ಶ್ರಿಂಕ್ ಟು ಯುವರ್ ಬಾಡಿ ಫ್ರೇಮ್. ಆವಾಗ ಏನಾಗುತ್ತೆ ಅಂದರೆ ಲೈಪೋಸೆಕ್ಷನ್ ಆದ ತಕ್ಷಣ ಸ್ವಲ್ಪ ಹೆವಿನೆಸ್ ಇರುತ್ತೆ. ಓವರ್ ಅ ಪೀರಿಯಡ್ ಆಫ್ 3 months ಅದು ಸ್ಕಿನ್ ಶ್ರಿಂಕ್ ಆಗುತ್ತೆ. ದಟ್ ಈಸ್ ದ ನ್ಯಾಚುರಲ್ ಟೆಂಡೆನ್ಸಿ. ಸೊ ಲೈಪೋಸೆಕ್ಷನಲ್ಲಿ ದೇರ್ ಆರ್ ನೋ ಕಟ್ಸ್, ನಥಿಂಗ್ ವಿಸಿಬಲ್. ಟಮ್ಮಿ ಟಕ್ ಅಂದರೆ ಯು ವಿಲ್ ಹ್ಯಾವ್ ಟು ಎಕ್ಸೆಪ್ಟ್ ಅ ಸ್ಕಾರ್, C-section ಫಾರ್ ದ 3 times ಸೈಜ್ ಇರ್ಬೋದು.
ಈಗ ಸೋಷಿಯಲ್ ಮೀಡಿಯಾ ಕೂಡ ಒಂದು ರೀತಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಈ ರೀತಿ ಸರ್ಜರಿಗಳಿಗೆ ನಾನು ಮಾಡಿಸ್ಕೊಳ್ಬೇಕು ಅಂತ. ಕೆಲವು ಸೆಲೆಬ್ರಿಟೀಸ್ಗಳನ್ನ ನೋಡ್ತಾರೆ, ಅವ್ರು ಮಾಡಿಸ್ಕೊಂಡಿದ್ದಾರೆ ನಾವು ಮಾಡಿಸ್ಕೊಳ್ಳೋಣ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಯಾರು ಮಾಡಿಸ್ಕೊಳ್ಬೋದು, ಏಜ್ ಲಿಮಿಟ್, ಎನಿ ರಿಸ್ಟ್ರಿಕ್ಷನ್ಸ್? ಫಸ್ಟ್ ಆಫ್ ಆಲ್ ಆ ಪರ್ಸನಿಗೆ ಅವ್ರು ಏನು ಮಾಡಿಸ್ಕೋತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಸಮಥಿಂಗ್ ಟು ಬಿ ಟೇಕನ್ ಲೈಟ್ಲಿ ಅಂತ. ಸೊ ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ಸರ್ಜಿಕಲ್ ಪ್ರೊಸೀಜರ್, ಬಿ ಕ್ಲಿಯರ್ ವಾಟ್ ಯು ವಾಂಟ್ ಟು ಡೂ, ಸಿ whom you're getting it done, see where you're getting it done. Then do your research, speak to a doctor, speak to 2 doctors, and most importantly, try non-surgical methods. That is my first advice. Whenever I teach about tummy tuck and liposuction, there is a very famous paper I always quote. If the patient does not do diet and exercise, 95% they will be unhappy with their surgical procedure. That means if you don't do diet and exercise, there is a 95% chance you will curse me. Okay? But if you do diet and exercise and then undergo surgery, then 80% of them will be happy with the surgery. ಸರ್ಜರಿ ಉತ್ತಮ ಫಲಿತಾಂಶ ಕೊಡಬೇಕು ಅಂತ ಹೇಳಿದ್ರೆ Without diet, without Yeah. exercise, I don't think liposuction you should even think of it. If you don't have the discipline to do diet and exercise, there's no harm. Be happy the way you are. But if you do want to get liposuction done, please start. Basic today knowledge is available everywhere. You open the internet, open your phone, middle of the night, 3 a.m. in the morning, the same knowledge which I get in my hand is available in your hand. So please go through it, educate yourself, see if you can do it, and very good advice is there available on the net. I'm sure you can filter it out depending on the kind of lifestyle you have, depending on the kind of diet that you have, whether it is vegetarian, non-vegetarian, vegan, pure non-vegetarian, absolute pure vegetarian. Elladrakku we have a solution today. Do the diet. Basic thing is your input should be less than your output of energy. So if you have to exercise. Exercise is 45 minutes a day, 6 days a week for everybody, irrespective of the kind of exercise that you do. ಇನ್ನೊಂದು, ಈಗ ಸೌಂದರ್ಯ ವಿಚಾರಕ್ಕೆ ಬಂದಾಗ ಡಾಕ್ಟರ್, ನಾನು ಈ ಆ್ಯಂಗಲಿಂದ ಚೆನ್ನಾಗಿ ಕಾಣ್ತೀನಿ, ಈ ಆ್ಯಂಗಲಿಂದ ಚೆನ್ನಾಗಿ ಕಾಣಲ್ಲ. ಕೆಲವ್ರಿಗೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇರುತ್ತೆ, ಕೆಲವರಿಗೆ ನೋವು ಸರಿ ಇರಲ್ಲ. ಈ ರೈನೋಪ್ಲಾಸ್ಟಿ ಬಗ್ಗೆ ಮಾತಾಡೋದಾದ್ರೆ ಸೊ ಅದು ಯಾವ ಥರ ನೋವುಂಟು ಮಾಡುತ್ತಾ ಅಥವಾ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತಾ, ಇದ್ರ ಬಗ್ಗೆ ಮಾತಾಡೋದಾದ್ರೆ? Rhinoplasty ಅಂದರೆ it is one of the most common surgeries that almost all plastic surgeons will do, including me. ಸೊ ಅದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಎಕ್ಸ್ಟರ್ನಲ್ ಶೇಪ್ ಆಫ್ ದ ನೋಸ್ ಚೇಂಜ್ ಮಾಡ್ತೀವಿ. ಅಂದರೆ ಇಲ್ಲಿ ಸ್ವಲ್ಪ ಬ್ರಿಡ್ಜ್ ಸ್ವಲ್ಪ ಬ್ರಾಡ್ ಆಗಿದ್ದರೆ, ಟಿಪ್ ಸ್ವಲ್ಪ ವೈಡ್ ಆಗಿದೆ, ಎಸ್ಪೆಷಲಿ ಸೌತ್ ಇಂಡಿಯನ್ಸಲ್ಲಿ ಸ್ವಲ್ಪ ಫ್ಲೇರ್ಡ್ ನಾಸ್ಟ್ರಿಲ್ಸ್ ಇದೆ, ಫ್ಲ್ಯಾಟನ್ಡ್ ಡಾರ್ಸಮ್ ಆಫ್ ದ ನೋಸ್ ಇದ್ದರೆ ಅದನ್ನು ನಾವು ಕರೆಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಆಲ್ವೇಸ್ ನಾವು ಬ್ರೀದಿಂಗ್ ಪ್ಯಾಸೇಜನ್ನು ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ಕೆಲವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸೇಮ್ ಟೈಮಲ್ಲಿ ನಾವು ಟ್ಯಾಕಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್, ಹೈಪರ್ಟ್ರೋಫಿಡ್ ಟರ್ಬಿನೇಟ್. ಇವಾಗ ಸರ್ಜನ್ ಇಫ್ ಈಸ್ ಟ್ರೈನ್ಡ್ ಇನ್ ಡೂಯಿಂಗ್ ಇಟ್, ಹಿ ವಿಲ್ ಡೂ ಇಟ್ ಹಿಮ್ಸೆಲ್ಫ್. ಅದರ್ವೈಸ್ ಹಿ ವಿಲ್ ಇನ್ವಾಲ್ವ್ ENT ಸರ್ಜನ್ ಟು ಸಾರ್ಟ್ ಔಟ್ ದ ಬ್ರೀದಿಂಗ್ ಪ್ರಾಬ್ಲಮ್. ಓಕೆ ಡಾಕ್ಟರ್, ಇನ್ನೂ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಇದೆ, ಬಟ್ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಒಂದು ರ್ಯಾಪಿಡ್ ಫೈರ್ ರೌಂಡ್ ಹೋಗ್ಬಿಡೋಣ ಅಂತ ಹೇಳಿ. ಸೊ ಈಗ ಕಾಸ್ಮೆಟಿಕ್ ಅಥವಾ ರೀಕನ್ಸ್ಟ್ರಕ್ಟಿವ್ ಯಾವುದು ಜಾಸ್ತಿ? Both have their challenges. Cosmetic surgery, the most challenging thing is the patient. You have to understand the patient, you have to know what the problems are. You should know your skill set, what you can do for the patient. If you can hit a balance between both, you'll be very successful. Unfortunately, to hit the balance between both, there's only one way that I know, that is experience, that is age. And until and unless you see your own problems, it's very difficult to hit that right balance between the patient and the surgeon. Reconstructive surgery has got its own challenges. Every patient is different because they have a problem. It may be because of cancer, it may be because of accident, it may be because of burns, it may be because of birth defects. They have their own set of challenges, and depending on what you want to do, it gives you satisfaction in doing both. And I would say, if you're passionate about your job, both are equally challenging. ಓಕೆ, ಈಗ ಒಂದು ಟ್ರೆಂಡ್ ಹೋಗ್ತಾ ಇದೆ, ಈ ಸರ್ಜರಿ ಅದು ಸರಿಯಲ್ಲ, ಇದನ್ನ ನಿಲ್ಲಿಸಬೇಕು ಅನ್ನೋದು ಏನಾದರೂ ಇದೆಯಾ ಡಾಕ್ಟರ್? ಎಷ್ಟೋ ಒಂದು ಸರ್ಜರಿಗಳಿವೆ, ಎಷ್ಟೋ ಒಂದು ಸರ್ಜರಿ ನಾವು ಟ್ರೈನ್ ಮಾಡಿದಾಗ ಎಷ್ಟೋ ಒಂದು ಸರ್ಜರಿ ನಾವು ಕಲ್ತಿದ್ದನ್ನು ನಾವು ಹ್ಯಾವ್ ಟು ಅನ್ಲರ್ನ್ ಅವರ್ ಸೆಲ್ಸ್ ಆ್ಯಂಡ್ ರೀಸ್ಕಿಲ್ ಅವರ್ ಸೆಲ್ಸ್. This is where the medical profession, I think, is in the forefront of everybody. All of us learn to reskill, because especially in plastic, if you don't reskill yourself, you are
just lost. You cannot go forward. It might be the same surgery we have been doing it for the last 50 years, but there are newer things that have come in today which you have to learn. You have to be adept at it, and you have to learn how to execute it. So there are very many things which were not done. For example, in the past when I was studying, hair transplantation was not considered to be, because it had got very bad results. Lymphedema, very bad results. But today we are able to confidently in patients, yes, we can treat you. Same thing as far as ಬರ್ತ್ ಡಿಫೆಕ್ಟ್ಸ್. ಇವಾಗ ಸೀಳ್ ತುಟಿ ಅಂತ ಕೇಳಿರ್ತೀರ, ಕ್ಲೆಫ್ಟ್ ಲಿಪ್. ಮುಂಚೆ ನಮ್ಮ ಜನ್ರೇಷನಲ್ಲಿ ವಿ ಯೂಸ್ ಟು ಎಕ್ಸೆಪ್ಟ್ ಲಿಟಲ್ ಲೆಸ್ ದೆನ್ ಪರ್ಫೆಕ್ಟ್ ರಿಸಲ್ಟ್ಸ್. ಬಟ್ ಟುಡೇ ವೆನ್ ವಿ ನೋ more and more knowledge is there, we tell everybody we have to strive towards perfection, we have to strive towards normalness. So we tell the patients what is our aim. If it is a cleft lip patient, we tell them we would like your child to be a model. If it's a cleft palate patient, we tell them we would love them to be a singer. And there are so many of such patients who have gone on to choose these professions especially, and that gives us tremendous satisfaction. ಎಸ್, ತುಂಬ ಜನಕ್ಕೆ ಆತ್ಮವಿಶ್ವಾಸ ಜಾಸ್ತಿ ಮಾಡೋದಕ್ಕೆ ಈ ಕಾಸ್ಮೆಟಿಕ್ ಸರ್ಜರಿ ಆಗಿರ್ಬೋದು, ಪ್ಲಾಸ್ಟಿಕ್ ಸರ್ಜರಿ, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ತುಂಬ ಉಪಯೋಗ ಆಗಿದೆ. ಸೊ ಅಂಥವ್ರು ಮಾಡಿಸ್ಕೊಳ್ಬೇಕು ಅಂತ ಹೇಳೋರಿಗೆ ನಿಮ್ಮ ಒಂದು ಫೈನಲಿ ಕಿವಿ ಮಾತು, ಹಾಗೆ ಸಹಜವಾಗಿ ಆರೋಗ್ಯವಾಗಿರಬೇಕು ನಿಮ್ಮ ಥರ ಸ್ಪೋರ್ಟ್ಸ್ ಪರ್ಸನ್ ಥರ, ಬಿಕಾಸ್ ಯು ಆರ್ ಅ ಸ್ವಿಮ್ಮರ್, ಮ್ಯಾರಥಾನರ್ ಆ್ಯಂಡ್ ಸೈಕ್ಲಿಸ್ಟ್, ವಾಟ್ ನಾಟ್, ನಿಮ್ಮ ಒಂದು ಕಿವಿ ಮಾತು ಸಲಹೆ ನಮ್ಮ ವೀಕ್ಷಕರಿಗೆ. I think quality of life is important. Yes. So when you take, say, quality of life, everything matters. Whether it looks to a small extent, yes, but the rest of what you do with your life, I think, is more important. Whether it is your work, whether it's your passion, whether it's your family life, whether it is if you're married, your wife, if you have children, your children, everything. I think if you hit a balance, I think you'll be more and more satisfied with yourself. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ವರ್ಡ್ಸ್ ಆ್ಯಂಡ್ ಗೈಡ್ಲೈನ್ಸ್ ಡಾಕ್ಟರ್. ತುಂಬಾ ವಿಚಾರಗಳು ತಿಳಿಸ್ಕೊಟ್ರಿ. ಇನ್ನೂ ಸಾಕಷ್ಟು ವಿಚಾರ ಮತ್ತೆ ಬರ್ತಾರೆ ನಮ್ಮ ಪಾಡ್ಕಾಸ್ಟ್ಗೆ, ಮತ್ತಷ್ಟು ಮಾತಾಡ್ತಾ ಇರೋಣ. ಸೊ ನೋಡಿದ್ರೆಲ್ಲ ನಮ್ಮ ಡಾಕ್ಟರ್ ಎಷ್ಟೊಂದು ವಿಚಾರಗಳನ್ನ ತಿಳಿಸ್ಕೊಟ್ರು. ಸೊ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಯಾವುದು ಸೂಕ್ತವಾದ ಸರ್ಜರಿ ಮಾಡಿಸ್ಕೊಳ್ಬೇಕು, ಪ್ಲಾಸ್ಟಿಕ್, ಕಾಸ್ಮೆಟಿಕ್, ಟ್ರಾನ್ಸ್ಪ್ಲಾಂಟೇಷನ್ ಯೋಚನೆ ಮಾಡಿ. ಆ್ಯಂಡ್ ಕ್ಲಿನಿಕ್ ಬೆಲ್ಲಾ ಇಸ್ ಆಲ್ವೇಸ್ ದೇರ್ ಫಾರ್ ಯು. ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ಸ್ಪೆಷಲ್ ಪಾಡ್ಕಾಸ್ಟ್. ಮತ್ತೆ ಸಿಗೋಣ. ನೋಡ್ತಾ ಇರಿ ವಿಜಯ ಕರ್ನಾಟಕ ಪಾಡ್ಕಾಸ್ಟ್.